ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಗೆಸ್ಟ್ ಬಂದಾಗ ಏನೆಲ್ಲ ರೆಸಿಪೀಸ್ ಮಾಡಿದ್ದೆ, ಯಾವ ಥರ ಪ್ರಿಪ್ರೇಷನ್ ಬೇಗ ಬೇಗ ಮಾಡ್ಕೋಬೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಬಂದ್ಬಿಟ್ಟು ಮಸಾಲೆ ವಡೆ, ಪಾಯಸ ಮತ್ತು ರೈಸು ಮತ್ತು ಚಪಾತಿ ಮತ್ತು ಮಶ್ರೂಮ್ ಆ್ಯಂಡ್ ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ, ಮಸಾಲ ಗ್ರೇವಿ, ಲೈಟಾಗಿ ಮಸಾಲೆ ಜಾಸ್ತಿ ಇರಲ್ಲ, ಮೈಲ್ಡಾಗಿರುತ್ತೆ. ಸೊ ನಾನು ಮಸಾಲೆ ವಡೆಗೆ ಕಡಲೆಬೇಳೆನ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಕಡಲೆಬೇಳೆ ಮಿಕ್ಸಿಗೆ ಹಾಕ್ಬಿಟ್ಟು, ಆ ಮಿಕ್ಸಿಗೆ ಹಾಕಬೇಕಾದ್ರೆ ಚಿಲ್ಲಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಒಂಚೂರು ಹಾಕಬೇಕು. ಮತ್ತು ನಾನು ಇದಕ್ಕೆ ಪುದೀನ ಮತ್ತು ಸಬ್ಬಸಿಗೆ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ, ಜಾಸ್ತಿ ಹಾಕ್ರೇ ಮಸಾಲೆ ವಡೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಚಕ್ಕೆ ಒಂಚೂರು ಮೈಲ್ಡ್ ಆಗಿರಬೇಕು, ಜಾಸ್ತಿ ಹಾಕಬಾರ್ದು. ನಾನು ಚಕ್ಕೆನೂ ಹಾಕ್ಕೊತೀನಿ. ಮಿಕ್ಸಿ ಮಾಡೋವಾಗ ಚಕ್ಕೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ತೀನಿ. ಮತ್ತು ಕಟ್ ಮಾಡಿನೂ ಚಾಪ್ ಮಾಡಿನೂ ಹಾಕ್ತೀನಿ. ಫಸ್ಟ್ ಮುಂಚೆ ಸ್ವಲ್ಪ ವಿತೌಟ್ ಆನಿಯನ್ಸ್ ವಿತ್ ಆನಿಯನ್ಸ್ ಹಾಕ್ಬಿಟ್ರೆ ಬೇಗ ನೀರು ಎಳೆಯುತ್ತೆ. ನಾವು ಯಾವಾಗಾದರೆ ವಡೆ ಹಾಕೋತೀವೋ ಆಗಲೇ ಆನಿಯನ್ಸ್ ಹಾಕಬೇಕು. ಮತ್ತು ಚಪಾತಿಗೆ ಹಿಟ್ಟೂ ನೆನೆಸಿಟ್ಟಿದ್ದೀನಿ, ಸಾಫ್ಟಾಗಿ ಬರುತ್ತೆ ಚಪಾತಿ ಹಿಟ್ಟು ಮುಂಚೆನೇ ನೆನೆಸಿಟ್ರೆ. ಆಮೇಲೆ ಇದು ಬಂದ್ಬಿಟ್ಟು ಹೆಸ್ರುಬೇಳೆ ಮತ್ತು ನಾನು ಇದು ಬರುತ್ತಲ್ಲ ಸಬ್ಬಕ್ಕಿ, ಸಾಬುದಾನನೂ ಅಂತಾರಲ್ವ, ಅದನ್ನ ಎರಡು ಸೇರಿಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಂದ್ಬಿಟ್ಟು ಬಿಸಿಲು ಕಾಲ ಅಲ್ವಾ, ಸೊ ಬಿಸಿಲು ಕಾಲಕ್ಕೆ ತುಂಬ ತಂಪಿರುತ್ತೆ. ಒಂಚೂರು ನೆನೆಸ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೆ. ಮತ್ತು ಮಸಾಲ ಗ್ರೇವಿಗೆ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ನೆನೆಸಿ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಸ್ವಲ್ಪ ಯಾಕಂದರೆ ನಾನು ಇನ್ಸ್ಟೆಂಟಾಗಿ ಪಾಯಸ ಅಂದ್ಕೊಂಡಿರೋದು, ಸೊ ಇದು ಮಶ್ರೂಮ್ ಕರಿ ಅಂದ್ಕೊಂಡಿರೋದು. ಸೊ ಹಾಗಾಗಿ ನಾನು ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಬೇಗ ಇದಾಗುತ್ತೆ. ನೋಡಿ ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದಾನೆ ಏನು ಮಾಡ್ತಾಯಿದ್ದೀನಿ ಅಂತ. ನಾನೆಲ್ಲ ಕಿಚನ್ ತುಂಬ ಮೆಸ್ಸಿಯಾಗಿದ್ದೆ, ಯಾಕಂದರೆ ಐಟಮ್ಸ್ ಜಾಸ್ತಿ ಎಲ್ಲ ಅಲ್ಲಲ್ಲೇ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನೋಡಿ ನಾನೀಗ ಮಶ್ರೂಮು 2 ತೊಗೊಂಡಿದ್ದೆ. 2 ಪ್ಯಾಕ್ ಮಶ್ರೂಮ್ ತೊಗೊಂಡು, ಒಂದು ದೊಡ್ಡ ಸೈಜು ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ, ಆನಿಯನು ಎಲ್ಲನೂ ಹಾಕಿ ಗ್ರೇವಿ ತುಂಬ ಸಿಂಪಲಾಗಿರುತ್ತೆ, ಚೆನ್ನಾಗಿರುತ್ತೆ. ಮಶ್ರೂಮ್ ತುಂಬ ಅಂದರೆ ಹೆಲ್ತ್ಗೆ ಒಳ್ಳೆಯದು. ಅದೇ ರೀತಿ ಫುಲ್ ಒಂಥರ ಪ್ರೋಟೀನ್ಸ್ ಜಾಸ್ತಿ ಇರುತ್ತಲ್ವ, ಸೊ ಇದು ಒಳ್ಳೆಯದು. ಮತ್ತು ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೆ. ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸಿದ್ದೆ, ನೆನೆಸಿಟ್ಟಿರೋದು. ಆಮೇಲೆ ಒಂದು ಕಡಾಯಿಗೆ ಒಂಚೂರು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೆ. ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು ಚಕ್ಕೆ, ಬೇ ಲೀಫು ಮತ್ತು ಲವಂಗನೂ ಹಾಕ್ಬೋದು. ನಾನು ಹುಡ್ಕಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹಾಗೆ ಇದು ಮಾಡಿಬಿಟ್ಟೆ, ಹಾಕಲಿಲ್ಲ. ಸೊ ಆದಮೇಲೆ ಒಂಚೂರು ಆನಿಯನ್ನು ದಪ್ಪಗಾಗಿ ಕಟ್ ಮಾಡಿದ್ದೆ. ಸೊ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಒಂಚೂರು ಎಲ್ಲ ಅಂದರೆ ಕ್ಯಾಪ್ಸಿಕಮ್ ಬರುತ್ತಲ್ಲ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಒಂಚೂರು ಅರಿಶಿಣದ ಪುಡಿ ಮತ್ತು ಸಾಲ್ಟ್ ಹಾಕಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ. ನಾನು ಜಾಸ್ತಿ ಸ್ಪೈಸಸ್ ಇಲ್ಲದೇ ಮೈಲ್ಡಾಗಿ ಮಾಡ್ತಾಯಿದ್ದೀನಿ. ಒಂಚೂರು ಖಾರದ ಪುಡಿ ಮತ್ತು ರುಬ್ಕೊಳ್ಳೋವಾಗ ಒಣ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಹಾಕಿದ್ದೆ. ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ. ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ, ಆನಿಯನ್ ಎಲ್ಲ ಫ್ರೈ ಆದಮೇಲೆ ಒಂಚೂರು ಮೊಸರು, ಟೊಮೆಟೊನೂ ಹಾಕಿದ್ದೆ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಬಿಟ್ಟೆ. ಆದಮೇಲೆ ಪಾಯಸನೂ ರೆಡಿಯಾಗಿದೆ. ಇದು ಸಬ್ಬಕ್ಕಿ ಮತ್ತು ಸಾಬುದಾನ ಅಂತಾರಲ್ವ, ಅದು 2 ಹಾಕಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಮತ್ತು ಒಂಚೂರು ಬೆಲ್ಲ ಬರುತ್ತಲ್ಲ, ಬೆಲ್ಲನೂ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಈಗ ಪಾಯಸನೂ ರೆಡಿಯಾಗಿದೆ ಆಲ್ಮೋಸ್ಟು. ನಾನು ಇವಾಗ ವಡೆ ಮಾಡೋದಕ್ಕೆ ಆನಿಯನ್ನು ಮತ್ತು ಸಾಲ್ಟು, ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ವಡೆ ಯಾವಾಗ ಹಾಕ್ತೀನೋ ಅವಾಗೇ ಮಾಡ್ಕೋಬೇಕು. ವೈ ಬಿಕಾಸ್ ಬಿಫೋರೇ ಮಾಡಿದ್ರೆ ಅದೆಲ್ಲ ಒಂಥರ ನೀರು ಬಿಟ್ಬಿಟ್ಟು ಜೋರಾಗುತ್ತೆ ಹಿಟ್ಟು. ಸೊ ಹಾಗಾಗಿ ನಾನು ಮುಂಚೆನೇ ಸೊಪ್ಪೆಲ್ಲ ಮುಂಚೆನೇ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಮತ್ತು ವಡೆ ಯಾವಾಗ ಹಾಕ್ತೀನೋ ಅವಾಗ ಮಾತ್ರನೇ ನಾನು ಸೋಡಾ ಮತ್ತು ಸಾಲ್ಟ್, ಆನಿಯನ್ ಹಾಕ್ಕೊಂಡಿದ್ದೆ. ಆದಮೇಲೆ ಇದು ಬಂದ್ಬಿಟ್ಟು ಪಾಯಸಕ್ಕೆ ಆಲ್ರೆಡಿ ರೆಡಿ ಆಗಿದೆ ಅಲ್ವಾ ಪಾಯಸ. ಸೊ ಇದಕ್ಕೆ ಒಂಚೂರು ತುಪ್ಪ, ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಕ್ಯಾಶ್ಯೂ ನಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪಾಯಸದಲ್ಲೇ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಾಯಸನೂ ರೆಡಿ ಆಗುತ್ತೆ. ಸೊ ಪಾಯಸನೂ ರೆಡಿ ಆಯಿತು. ಈ ಲಾಸ್ಟ್ ಫೈನಲಲ್ಲಿ ನಾನು ಏನೆಲ್ಲ ರೆಸಿಪೀಸ್ ಮಾಡಿದ್ದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ನಾನು ಕ್ಯಾಪ್ಸಿಕಮ್ ಕರಿ, ಪಾಯಸ, ಚಪಾತಿ ಆ್ಯಂಡ್ ದಾಲ್ ಬಂದ್ಬಿಟ್ಟು ಮಾರ್ನಿಂಗ್ದಿತ್ತು, ಅದನ್ನೇ ಹೀಟ್ ಮಾಡಿದ್ದೆ. ಮತ್ತು ರೈಸ್, ಬಿಸಿ ಬಿಸಿ ರೈಸು ಮತ್ತು ಮೊಸರು
ಮತ್ತು ಮಸಾಲೆ ವಡೆ ಜೊತೆ ನಮ್ಮ ಡಿನ್ನರ್ ರಿಲೇಟಿವ್ಸ್ ಬಂದಿದ್ದಾಗ ಡಿನ್ನರ್ ಈ ರೀತಿಯಾಗಿ ನಾನು ರೆಡಿ ಮಾಡಿದೆ. ಬೇಗನೆ ಆಗಿಬಿಡುತ್ತೆ, ಬಟ್ ಚಪಾತಿಗೆ ಒಂಚೂರು ಲೇಟ್ ಆಗುತ್ತೆ. ಸೊ ನೋಡಿ, ಪಾಯಸನೂ ಅಂತ ಇತ್ತು. ದೇಹಕ್ಕೆ ತುಂಬ ತಂಪಾಗುತ್ತೆ. ನೋಡಿ ಮಶ್ರೂಮ್ ಕರಿ ಯಾವ ರೀತಿ ಫೈನಲ್ ಆಗಿ ಏನಿದೆ, ಜಾಸ್ತಿ ಮಸಾಲೆ ಇಲ್ಲ, ಮೈಲ್ಡಾಗಿತ್ತು. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ಒಂಚೂರು ಸಪ್ಪೆ ಇತ್ತು, ಬಟ್ ಸಪ್ಪೆನೇ ಅಲ್ವಾ, ಖಾರ ಜಾಸ್ತಿ ತಿನ್ನಂಗಿಲ್ಲ ಬೇಸಿಗೆ ಕಾಲ. ಸೊ ಹಾಗಾಗಿ ದಾಲು, ಸೊಪ್ಪು ಪಲ್ಯ, ಮೊಸರು ಮತ್ತು ವಡೆ, ಬಿಸಿ ಬಿಸಿ ವಡೆ ಮತ್ತು ಪಾಯಸ ಎಲ್ಲನೂ ರೆಡಿಯಾಗಿತ್ತು. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.